ಫುಟ್ಪಾತ್ ಆಯ್ತು, ಎನ್ಕ್ರೋಚ್ಮೆಂಟ್ ಮುಗೀತು, ವೆಹಿಕಲ್ಗಳ ಟೋಯಿಂಗ್ ಕೂಡ ಆಗೋಯ್ತು. ಈಗೇನಿದ್ರು ಕಸದಿಂದ ಮುಕ್ತಿ. ಕಸದಿಂದ ಸ್ವಾತಂತ್ರ್ಯ, ಇದು ಕೃಷ್ಣ ಸಂಕಲ್ಪ. ಬೆಂಗಳೂರು ನಗರವನ್ನ ಸುಂದರವಾಗಿಡಬೇಕು, ಬೆಂಗಳೂರು ನಗರವನ್ನ ಸ್ವಚ್ಛವಾಗಿಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ. ಬೆಂಗಳೂರು ನಗರ ಕಸದಿಂದ ಮುಕ್ತ ಆಗಬೇಕು ಅನ್ನೋ ಉದ್ದೇಶದಿಂದ 40 ಕಡೆ ಈ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ಸಿಕ್ಕಿದೆ. ಬೆಂಗಳೂರು ನಗರವನ್ನ ಸ್ವಚ್ಛವಾಗಿಡಬೇಕು, ಬೆಂಗಳೂರು ನಗರವನ್ನ ಸುಂದರವಾಗಿಡಬೇಕು, ಇದು ಕೃಷ್ಣ ಸಂಕಲ್ಪ. ಅಂದರೆ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರು ಈ ಸಂಕಲ್ಪವನ್ನು ಮಾಡಿದ್ದಾರೆ. ಈಗಾಗಲೇ ಸಮರೋಪಾದಿಯಲ್ಲಿ ಅಭಿಯಾನದ ರೀತಿಯಲ್ಲಿ ಬೆಂಗಳೂರನ್ನು ಸ್ವಚ್ಛವಾಗಿಡೋದಕ್ಕೆ, ಬೆಂಗಳೂರನ್ನು ಸುಂದರವಾಗಿಡೋದಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೈಗೊಂಡಿರುವಂಥ ಇಲಾಖೆಯ ಸಚಿವರು, ಬೆಂಗಳೂರು ಅಭಿವೃದ್ಧಿ ಸಚಿವರು ಇವತ್ತೊಂದು ಹೊಸ ಯೋಜನೆಗೆ ಮುಂದಡಿ ಇಟ್ಟಿದ್ದಾರೆ. ಆಗಸ್ಟ್ ತಿಂಗಳು ಅಂದರೆ ಈ ಮಾಸದಾದ್ಯಂತ ಈ ಕಾರ್ಯಾಚರಣೆ ನಡೆಯುತ್ತೆ. ಕಸದಿಂದ ಬೆಂಗಳೂರಿಗೆ ಮುಕ್ತಿ ಸಿಗಬೇಕು ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಮುಖ್ಯಮಂತ್ರಿಗಳು ಸೇರಿದಂತೆ ಕಸ ಮುಕ್ತ ಬೆಂಗಳೂರನ್ನು ಮಾಡೋದಕ್ಕೆ ಅಭಿಯಾನ ಆರಂಭ ಆಗಿದೆ. ಆಗಸ್ಟ್ 1ರಿಂದ ಈ ತಿಂಗಳ ಪೂರ್ತಿ ಅಭಿಯಾನ ನಡೆಯುತ್ತೆ. ಈ ಅಭಿಯಾನ ಯಾವ ರೀತಿ ನಡೀತಾ ಇದೆ, ಎಲ್ಲೆಲ್ಲಿ ನಡೀತಾ ಇದೆ, ಎಷ್ಟು ವಾಹನಗಳು ಇದಕ್ಕೆ ಕಾರ್ಯಾಚರಣೆ ಮಾಡುತ್ತೆ, ಅಧಿಕಾರಿಗಳು ಯಾವ ರೀತಿ ಕ್ರಮವನ್ನು ವಹಿಸ್ತಾ ಇದ್ದಾರೆ, ಇದೆಲ್ಲದನ್ನೂ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸದ್ಯ ನಾನೀಗ ಎಸ್ಟಿಎಂ ಮಾಲ್ ಬಳಿ ಇದ್ದೀನಿ, ಹೆಬ್ಬಾಳ ಬಳಿಯ ಎಸ್ಟಿಎಂ ಮಾಲ್. ಇಲ್ಲಿ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಹೋಗ್ಬೋದು ಯಾವ ರೀತಿಯಾಗಿ ಕಸವನ್ನು ಕ್ಲೀನ್ ಮಾಡೋದಕ್ಕೆ ಅಭಿಯಾನವನ್ನು ನಡೆಸ್ತಾ ಇದ್ದಾರೆ ಅಂತ. ಸೊ ಕಸದಿಂದ ಸ್ವತಂತ್ರ ಸಿಗಬೇಕು ಅನ್ನುವ ಉದ್ದೇಶದಿಂದ, ತ್ಯಾಜ್ಯದಿಂದ ಮುಕ್ತಿ ಸಿಗಬೇಕು ಅನ್ನುವ ಕಾರಣಕ್ಕೆ, ತ್ಯಾಜ್ಯ ಮುಕ್ತ ಮಾಡಬೇಕು ಬೆಂಗಳೂರನ್ನ ಅನ್ನೋ ಕಾರಣಕ್ಕೆ ತ್ಯಾಜ್ಯದಿಂದ ಸ್ವತಂತ್ರ, ಫ್ರೀಡಮ್ ಫ್ರಮ್ ವೇಸ್ಟ್ ಅನ್ನುವ ಅಭಿಯಾನಕ್ಕೆ ಇವತ್ತು ಚಾಲನೆಯನ್ನು ನೀಡಿದ್ದಾರೆ. ನೀವು ನೋಡ್ಬೋದು ತ್ಯಾಜ್ಯದಿಂದ ಸ್ವತಂತ್ರ ಅಭಿಯಾನ, ಇಲ್ಲಿ ಇವತ್ತು ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಈ ಅಭಿಯಾನಕ್ಕೆ ಚಾಲನೆಯನ್ನು ನೀಡಿದ್ದಾರೆ. BBMPಯ ಸಾಕಷ್ಟು ವೆಹಿಕಲ್ಗಳು, BBMPಯ ಸಾಕಷ್ಟು ವಾಹನಗಳು ಈ ಕಾರ್ಯಾಚರಣೆಯಲ್ಲಿ ಇವತ್ತು ತೊಡಗಿದ್ದಾರೆ. ಅಧಿಕಾರಿಗಳು ಕೂಡ ಇದ್ದಾರೆ ಸ್ಥಳದಲ್ಲಿ, ನೋಡ್ಬೋದು ನೀವು ದೃಶ್ಯಾವಳಿಗಳಲ್ಲಿ. ಅಧಿಕಾರಿಗಳು ಸ್ಥಳದಲ್ಲೇ ನಿಂತು ತ್ಯಾಜ್ಯವನ್ನು ತೆಗೆಯುವಂಥ, ಅಂದರೆ ಕಟ್ಟಡ ತ್ಯಾಜ್ಯವನ್ನು ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರು ಕಟ್ಟಡದ ಮಾಲೀಕರಿಗೆ ಒಂದು ಸೂಚನೆಯನ್ನು ನೀಡಿದ್ದಾರೆ, ಅಥವಾ ಯಾರು ಖಾಲಿ ಸೈಟ್ಗಳನ್ನು ಹೊಂದಿರ್ತಾರೋ ಅವರಿಗೆ ಒಂದು ಸೂಚನೆಯನ್ನು ನೀಡಿದ್ದಾರೆ. ಸೊ ಏನಪ್ಪ ಅಂತಂದರೆ, ಬೆಂಗಳೂರನ್ನ ಸ್ವಚ್ಛ ಇಡಬೇಕು ಅಂತಂದರೆ 15 ದಿನದಲ್ಲಿ ನೀವು ನಿಮ್ಮ ಖಾಲಿ ಸೈಟ್ಗಳನ್ನು ಕ್ಲೀನ್ ಮಾಡಬೇಕು. ಒಂದು ವೇಳೆ ಖಾಲಿ ಸೈಟ್ಗಳನ್ನು ಕ್ಲೀನ್ ಮಾಡಿಲ್ಲ ಅಂತ ಆದಲ್ಲಿ ನಿಮ್ಮ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ತೀವಿ, ಮತ್ತು ಇರುವಂಥ ಅವಕಾಶಗಳ ಅಡಿಯಲ್ಲಿ ನಿಮ್ಮ ಮೇಲೆ ಕೇಸ್ಗಳನ್ನು ಕೂಡ ದಾಖಲು ಮಾಡ್ತೀವಿ. ಸರಿಯಾದ ಸಮಯದಲ್ಲಿ ನೀವು ಕ್ಲೀನ್ ಮಾಡಿಲ್ಲ ಅಂತ ಅಂದರೆ, ನೀವೇ ಸೈಟನ್ನು ಕ್ಲೀನ್ ಮಾಡಿಲ್ಲ ಅಂತ ಅಂದರೆ BBMP ಅಧಿಕಾರಿಗಳು ಸೈಟನ್ನು ಕ್ಲೀನ್ ಮಾಡ್ತಾರೆ. BBMP ಸೈಟನ್ನು ಕ್ಲೀನ್ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಟ್ಯಾಕ್ಸ್ ರೂಪದಲ್ಲಿ ಆ ಹಣವನ್ನು ನಿಮ್ಮಿಂದಾನೇ ಭರಿಸಲಾಗುತ್ತೆ ಅನ್ನುವ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಯಾವ್ಯಾವ ಸೈಟ್ಗಳಲ್ಲಿ ಎಷ್ಟೆಷ್ಟು ಕಸ ಇದೆ, ಯಾವ ರೀತಿ ನೋಡ್ಬೋದು ನೀವೀಗ ಈ ಹೆದ್ದಾರಿ ಪಕ್ಕದಲ್ಲೇ ಈ ರೀತಿಯ ತ್ಯಾಜ್ಯಗಳನ್ನು ಯಾರೋ ತಂದುಬಿಟ್ಟು ಎಸೆದ್ಬಿಟ್ಟು ಹೋಗ್ತಾ ಇರ್ತಾರೆ. ಸೊ ಇದೆಲ್ಲವೂ ಕೂಡ ಕ್ಲೀನ್ ಆಗಬೇಕು ಅನ್ನುವ ದೃಷ್ಟಿಯಿಂದ ಇದೊಂದೇ ಜಾಗದಲ್ಲಿ ಸುಮಾರು 10-15 JCBಗಳನ್ನು ಬಳಸಿ, 10-15 ಲಾರಿಗಳನ್ನು, ಟಿಪ್ಪರ್ಗಳನ್ನು, BBMP ವಾಹನಗಳನ್ನು ಬಳಸಿ ಇವತ್ತು ಬೆಂಗಳೂರನ್ನು ಕ್ಲೀನ್ ಮಾಡುವ ಅಭಿಯಾನಕ್ಕೆ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರು ಚಾಲನೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮಾನ್ಯ DK ಶಿವಕುಮಾರ್ ಅವರು ಕೂಡ ಹಾಜರಿದ್ದರು, ರಾಜ್ಯದ ಮುಖ್ಯಮಂತ್ರಿಗಳು, ಹಾಗೆ ಸಂಪುಟದ ಹಲವು ಸಚಿವರು ಈ ಸಂದರ್ಭದಲ್ಲಿ ಹಾಜರಿದ್ದರು. ವಿ ಸೋಮಣ್ಣ ಅವರು ಹಾಜರಿದ್ದರು, ಮತ್ತು ಶೋಭಾ ಕರಂದ್ಲಾಜೆ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಹಾಜರಿದ್ದರು. ಇನ್ನು ಸ್ಥಳೀಯರು ಕೂಡ ಈ ಕಡೆ ಇದ್ದಾರೆ. ಸ್ಥಳೀಯರು ಕೂಡ ಭಾಳ ಇದ್ರ ಬಗ್ಗೆ ಹೆಮ್ಮೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡರಿಗೆ ಈಗಾಗಲೇ ಒಂದು ಜನಮನ್ನಣೆ ಸಿಕ್ಬಿಟ್ಟಿದೆ. ಕಾರಣ ಏನಪ್ಪ ಅಂತಂದರೆ, ಕೃಷ್ಣ ಬೈರೇಗೌಡರು ಇಡೀ ಬೆಂಗಳೂರನ್ನ ಕ್ಲೀನ್ ಮಾಡೋದಕ್ಕೆ ಮುಂದಡಿಯನ್ನು ಇಟ್ಟಿದ್ದಾರೆ. ಫುಟ್ಪಾತ್ಗಳನ್ನು ತೆರವು ಮಾಡ್ತಾ ಇದ್ದಾರೆ, ಖಾಲಿ ಸೈಟ್ಗಳನ್ನು ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಹಾಗೆಯೇ ಬೆಂಗಳೂರಿನ ಅಧಿಕಾರಿಗಳು ಕೆಲಸ ಮಾಡಿಲ್ಲ ಅಂತಂದರೆ ಅವರಿಗೆ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಳ್ತಾರೆ. ಈ ರೀತಿಯಾದ ಅಭಿಯಾನ. ಇಲ್ಲಿ ಒಂದು ಕಡೆ ನೋಡ್ಬೋದು ನೀವು ಮೆಟ್ರೋ ಫ್ಲೈಓವರ್ ಇದೆ, ಇನ್ನೊಂದು ಕಡೆ ಖಾಲಿ ಸೈಟ್ಗಳಿದೆ. ಸಂಪೂರ್ಣವಾಗಿ ಇದೊಂದು ತ್ಯಾಜ್ಯದ ಗುಡ್ಡೆ ಆಗಿಬಿಟ್ಟಿದೆ. ಹಾಗೆ ಸ್ಥಳೀಯರೆಲ್ಲ ಇಲ್ಲಿದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡಿಸುವ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಇವತ್ತಿನ ಈ ಕಸ ಮುಕ್ತ ಬೆಂಗಳೂರು ಅಥವಾ ಕಸದಿಂದ ಸ್ವಾತಂತ್ರ್ಯ ಅಭಿಯಾನದ ಬಗ್ಗೆ ಏನು ಹೇಳ್ತೀರಾ? ಅಲ್ಲ,
ನೀವು ಸಾರ್ವಜನಿಕರಾಗಿ ನಿಮ್ಮ ಅಭಿಪ್ರಾಯ ಏನಿದ್ರ ಬಗ್ಗೆ? ಇದು ತುಂಬ ಒಳ್ಳೆಯ ಕಾರ್ಯಕ್ರಮ ಸರ್. ಇದು ನಮ್ಮ ಬೆಂಗಳೂರಿಗೆ ಆಗಬೇಕಾಗಿತ್ತು. ಹ್ಮ್. ಬೆಂಗಳೂರು ಬೆಳೆಯೋದಕ್ಕೆ ಆಗಬೇಕಾಗಿತ್ತು. ಬೆಂಗಳೂರು ಸಂಸ್ಕೃತಿನ ಮತ್ತು ಸ್ವಚ್ಛತೆನ ಕಾಪಾಡೋಕ್ಕೆ ಈ ಕಾರ್ಯಕ್ರಮ ತುಂಬ ಒಳ್ಳೆಯದು. ನಾವು ಎಲ್ಲ ಜನಗಳೆಲ್ಲ ಸಹಕರಿಸಿದ್ರೆ ಇನ್ನು ಮುಂದೆ ಪೀಳಿಗೆಗೆ ಚೆನ್ನಾಗಿರುತ್ತೆ. ಓಕೆ, ಇದು ಯಾವ ಜಾಗ? ಇಲ್ಲಿ ಎಲ್ಲೇ ಎಷ್ಟೆಷ್ಟು ಲಾರಿಗಳು ಕೆಲಸ ಮಾಡ್ತಾ ಇದಾವೆ ಇವತ್ತು? ಏನು ಸರ್, ಇಲ್ಲಿ ಒಂದು 20 ಟಿಪ್ಪರು, ಒಂದು 5-6 JCBಗಳು ಇವತ್ತು CM ಪ್ರೋಗ್ರಾಮ್ ಇದ್ದಿದ್ದರಿಂದ, ಕೃಷ್ಣ ಬೈರೇಗೌಡರು ಪ್ರೋಗ್ರಾಮ್ ಇದ್ದಿದ್ದರಿಂದ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಇದೇ ಥರ ಒಂದು 20-22 ಕಡೆ ಕೆಲಸಗಳು ನಡೀತಾ ಇದೆ. ಅದಕ್ಕೆ ಒಂದು ಸುಚಕ್ತಿತವಾದಂಥ ಸ್ಥಳ ಕೊಟ್ಟಿದ್ದಾರೆ ಡಂಪ್ ಮಾಡೋದಕ್ಕೆ. ಅಲ್ಲಿ ತೊಗೊಂಡೋಗಿ ಡಂಪ್ ಮಾಡ್ತಾರೆ. ಇದೆಲ್ಲ ಎಲ್ಲ ಹೋಗುತ್ತೆ ಈ ಕಸ ಎಲ್ಲ? ಇಲ್ಲ ಸರ್, ಈಗ ಬೆಂಗಳೂರಲ್ಲಿ 5 ಲೊಕೇಶನ್ ಕೊಟ್ಟಿದ್ದಾರೆ. 5 ಲೊಕೇಶನಲ್ಲೂ ಡಂಪಿಂಗ್ ಲೊಕೇಶನ್ನು. ಅದಕ್ಕೆ ಅಲ್ಲಿ ಹೋಗಿ ಡಂಪ್ ಆಗುತ್ತೆ ಸರ್, ಯಾರಿಗೆ ಯಾವುದೂ ತೊಂದರೆ ಇರೋಲ್ಲ. ಇದು ಈ ಜಾಗ ಏನು ನೋಡೋ ಜಾಗ ಇದೆಲ್ಲ ಕ್ಲೀನ್ ಆಗುತ್ತೆ? ಇದೆಲ್ಲ ಕ್ಲೀನ್ ಆಗುತ್ತೆ ಸರ್. ಬೆಂಗಳೂರಲ್ಲಿ ಒಟ್ಟು ಎಷ್ಟು ಕಡೆ ನಡೀತಾ ಇದೆ ಸರ್? ಈ ಥರ ಕಾರ್ಯಕ್ರಮ ಇವತ್ತು 20 ಕಡೆ ಸ್ಟಾರ್ಟ್ ಆಗಿದೆ ಸರ್. 22 ಲೊಕೇಶನಲ್ಲಿ ಸ್ಟಾರ್ಟ್ ಆಗಿದೆ ಒಂದೇ ದಿನ. ಈಗಾಗಲೇ ಫುಟ್ಪಾತ್ಗಳೆಲ್ಲ ತೆರವಾಗಿದೆ, ನಡೆಯೋದಕ್ಕೆ ಭಾಳ ಚೆನ್ನಾಗಾಗಿದೆ. ಸೊ ಇದು ಒಂಥರ ಕೃಷ್ಣ ಸಂಕಲ್ಪ ಅಂತ ಹೇಳ್ಬೋದಾ ಇದನ್ನು? ಹೌದು ಸರ್, ಖಂಡಿತ. ಈ ಹೆಜ್ಜೆ ತಗೊಂಡಿರೋದು ತುಂಬ ಒಳ್ಳೆಯ ಹೆಜ್ಜೆ. ಸರ್, ನೀವೇನು ಹೇಳ್ತೀರಾ ಈ ಅಭಿಯಾನದ ಬಗ್ಗೆ? ಎಲ್ಲ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೇದಾಗಲಿ ಅಂತ ಎಲ್ಲ ಬಯಸ್ತೀವಿ. ನೀಟಾಗಿ ಕ್ಲೀನಾಗಿದ್ರೆ ಎಲ್ಲರಿಗೂ ಒಳ್ಳೇದಲ್ವಾ? ಒಳ್ಳೆ ಸ್ವಚ್ಛ ಸ್ವಚ್ಛ ಬೆಂಗಳೂರು, ಸುಂದರ ಬೆಂಗಳೂರು ಆಗಬೇಕು. ಎಲ್ಲ ಒಳ್ಳೇದು ಮಾಡ್ತಾರೆ, ಚೆನ್ನಾಗಿದೆ, ಪರವಾಗಿಲ್ಲ. ಓಕೆ, ಇವತ್ತು ಈ ಲೊಕೇಶನಲ್ಲಿ ಇಲ್ಲೆಲ್ಲ ಈ ಸೈಟ್ಗಳೆಲ್ಲ ಕ್ಲೀನ್ ಆಗುತ್ತೆ? ಕ್ಲೀನ್ ಆಗುತ್ತೆ, ಮಾಡ್ತಾ ಇದ್ದಾರೆ ನೋಡಿ. ಒಂದು 20 JCB, 20 ಟಿಪ್ಪರು, ಒಂದು 5 JCB ಎಲ್ಲ ಹಂಗಂಗೆ ಹಂತವಾಗಿ ಮಾಡ್ತಾ ಇದ್ದಾರೆ. ಓಕೆ, ಈ ಹಿಂದೆನೇ ಒಂದು ಸೂಚನೆಯನ್ನು ನೀಡಿದ್ರು, ಖಾಲಿ ಸೈಟ್ಗಳನ್ನು ನೀವು ಕ್ಲೀನ್ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ BBMPನೇ ಕ್ಲೀನ್ ಮಾಡುತ್ತೆ ಅಂತ. ಅದರ ಮುಂದುವರೆದ ಭಾಗನ ಇದು? ಹೌದು ಸರ್, ಎಲ್ಲ ಒಂದೊಂದಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರೇ ಕ್ಲೀನ್ ಮಾಡ್ಕೊಬೇಕು. ಆಗಿಲ್ಲ ಅಂದ್ರೆ ಈ ಸರ್ಕಾರ ಮಾಡುತ್ತೆ. ಅವ್ರಿಗೆ ಫೈನ್ ಹಾಕುವ ಕೆಲಸ ಆಗುತ್ತೆ. ಹೌದು. ನಿಮ್ಮ ಹೆಸರು ಸರ್? ನಾಗರಾಜ್. ಎಸ್, ಇದು ಸ್ಥಳೀಯರು ಹೇಳ್ತಕ್ಕಂಥ ಮಾತು. ನೀವು ನೋಡ್ಬೋದು ದೃಶ್ಯಾವಳಿಗಳಲ್ಲಿ, ಒಂದು ಕಡೆ ಮೆಟ್ರೋ ಲೈನ್, ಇನ್ನೊಂದು ಕಡೆ JCBಗಳ ಕಾರ್ಯಾಚರಣೆ. ಈ ಬಲಭಾಗದಲ್ಲಿ ಇವೆಲ್ಲ ಈ ಸೈಟ್ಗಳು, ಇವೆಲ್ಲ ನೀವೇನೀಗ ಈ ದೃಶ್ಯದಲ್ಲಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವೆಲ್ಲವೂ ಕೂಡ ಸೈಟ್ಗಳಲ್ಲಿ ಯಾವ ರೀತಿ ಡಂಪಿಂಗ್ ಯಾರ್ಡ್ ಮಾಡ್ಕೊಬಿಟ್ಟಿದ್ದಾರೆ. ಈ ಸೈಟ್ಗಳನ್ನು ಎಷ್ಟೆಷ್ಟು ತ್ಯಾಜ್ಯ ಇದ್ದಾವೆ ಅನ್ನೋದನ್ನು ನೀವು ಗಮನಿಸ್ಬೋದು. ಇದು ಹೆಬ್ಬಾಳ ST ಮಾಲ್ ಸಮೀಪದಲ್ಲೇ ಇರುವಂಥ ಪ್ರದೇಶ. ಇಂಥ ಜನಸಂದಣಿ ಇರುವಂಥ ಪ್ರದೇಶದಲ್ಲಿ ಈ ರೀತಿ ಒಂದಿಷ್ಟು ತ್ಯಾಜ್ಯವನ್ನು, ಒಂದಿಷ್ಟು ಕಸಾಯಿಖಾನೆ ತ್ಯಾಜ್ಯವನ್ನು, ಕಟ್ಟಡ ತ್ಯಾಜ್ಯವನ್ನು ಎಲ್ಲವನ್ನೂ ತಂದು ಎಸೆದು ಬಿಟ್ಟರೆ ನಿಜಕ್ಕೂ ಇಲ್ಲಿನ ಅಕ್ಕಪಕ್ಕದ ನಿವಾಸಿಗಳಿಗೆ, ಸಾಮಾನ್ಯ ಜನಕ್ಕೆ ಇದೊಂದು ಬದುಕೋದೇ ಕಷ್ಟ ಆಗ್ಬಿಡುತ್ತೆ. ಇಲ್ಲಿ ಈ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಕಾರ್ಯಕ್ರಮಕ್ಕೆ ಇವತ್ತೇನು ಚಾಲನೆ ಸಿಕ್ಕಿದೆ, ಈ ಚಾಲನೆ ಇನ್ನು ಕಂಪ್ಲೀಟಾಗಿ ಇನ್ನು 1 ತಿಂಗಳ ಕಾಲ ಮುಂದುವರಿಯುತ್ತೆ. ಕೃಷ್ಣ ಬೈರೇಗೌಡರು ಈ ಹಿಂದೆನೇ ಸೈಟ್ಗಳ ಮಾಲೀಕರಿಗೆ ಒಂದಿಷ್ಟು ಮಾಹಿತಿಯನ್ನು ರವಾನಿಸಿದ್ರು ಅಧಿಕಾರಿಗಳ ಮೂಲಕ. ಏನಂತಂದರೆ, ನಿಮ್ಮ ಸೈಟ್ಗಳನ್ನು ನೀವೇ ಕ್ಲೀನ್ ಮಾಡ್ಕೊಳ್ಳಿ, ಕ್ಲೀನ್ ಮಾಡಿಲ್ಲ ಅಂದರೆ ನಾವು ಸರ್ಕಾರದವ್ರು ಮಾಡ್ತೀವಿ ಅನ್ನುವ ಒಂದು ಮಾಹಿತಿಯನ್ನು ರವಾನಿಸಿದ್ರು. ಅದರ ಅಭಿಯಾನದ ಭಾಗವಾಗಿ ಕೃಷ್ಣ ಬೈರೇಗೌಡರು ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಈ ಕಾಮಗಾರಿಗಳು ಎಲ್ಲೆಲ್ಲಿ ನಡೀತಾ ಇದೆಯಲ್ಲ, ಅಲ್ಲೂ ಕೂಡ ಇದೇ ಸಮಸ್ಯೆ ಆಗುತ್ತೆ. ಕಾರಣ ಏನು ಅಂತಂದರೆ, ಎಷ್ಟೋ ತ್ಯಾಜ್ಯ ಈ ಮೆಟ್ರೋ ಪಿಲ್ಲರ್ ಆಗುವಂಥ ಸಂದರ್ಭದಲ್ಲಿ ಅಲ್ಲೇ ಪಕ್ಕದಲ್ಲಿ ತ್ಯಾಜ್ಯಗಳನ್ನು ಸೈಟ್ಗೋ ಮತ್ತೊಂದಕ್ಕೋ ಒತ್ತಿ ಬಿಡುವಂಥ ಕೆಲಸ ಆಗುತ್ತೆ. ಆದರೆ ಇನ್ನು ಮುಂದೆ ಅದಕ್ಕೆ ಅವಕಾಶ ಇಲ್ಲ. ಬೆಂಗಳೂರಿನ 42 ಕಡೆಗಳಲ್ಲಿ ಈ ಅಭಿಯಾನ ಇವತ್ತು ನಡೀತಾ ಇದೆ. JCBಗಳು ಗರ್ಜನೆಯನ್ನು ಶುರು ಮಾಡಿದ್ದಾವೆ. ಬೆಂಗಳೂರಿನ ಖಾಲಿ ಸೈಟ್ಗಳಲ್ಲಿ ಇವತ್ತು JCBಗಳ ಗರ್ಜನೆ. ಈ ಹಿಂದೆ ಒತ್ತುವರಿ ತೆರವಿಗೆ ಏನು ಆಕ್ಷೇಪಣೆ ಬಂತು, ಈ ಜನ ವಿರೋಧಿಸಿದ್ರು, ಅದೆಲ್ಲ ಆಯಿತು. ಆದರೂ ಕೂಡ ಕೃಷ್ಣ ಬೈರೇಗೌಡರು ಅದನ್ನು ಬಿಟ್ಟಿಲ್ಲ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೋರ್ಟ್ ಹೇಳಿದ್ದನ್ನು ನಾವು ಪಾಲಿಸ್ತೀವಿ ಅನ್ನುವ ಒಂದು ಸೂಚನೆಯನ್ನು ರವಾನಿಸಿದರು. ಸೊ ಅಧಿಕಾರಿಗಳೆಲ್ಲ ಇಲ್ಲಿ ಸ್ಪಾಟಲ್ಲಿದ್ದಾರೆ, ನೋಡ್ಬೋದು. JCBಗಳ ಮೂಲಕ ಇಂಜಿನಿಯರ್ಸ್ಗಳು, ಅಧಿಕಾರಿಗಳು, ಪಾಲಿಕೆ ಅಧಿಕಾರಿಗಳು, ಇವರೆಲ್ಲರೂ ಕೂಡ ಸೈಟ್ಗಳ ಈ ತ್ಯಾಜ್ಯ ಎಲ್ಲ ಹೋಗುತ್ತಪ್ಪ ಅಂತಂದರೆ, ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಈ ತ್ಯಾಜ್ಯ ಕಂಪ್ಲೀಟಾಗಿ ಇದನ್ನು ತೆಗೆದುಕೊಂಡು ಹೋಗಿ ಡಂಪ್ ಮಾಡುವಂಥ ಕೆಲಸ ಆಗುತ್ತೆ. ಸರ್, ಈ ಡಂಪ್ ಎಲ್ಲ ಎಲ್ಲಾಗುತ್ತೆ? ಇದು ಏನು ಸರ್? ಇಲ್ಲಿ ಲೋಡ್ ಆಗಿ ಇಲ್ಲಿ ಮರನಹಳ್ಳಿ ಅಂತ ಇದೆ, ಅಲ್ಲಿ ಅನ್ಲೋಡಿಂಗ್ ಪಾಯಿಂಟ್ ಆಗುತ್ತೆ. ಒಟ್ಟು ಎಷ್ಟು ಕಡೆ ಆಗ್ತಾ ಇದೆ ಇವತ್ತು? ಸುಮಾರು ಒಂದು 22 ಕಡೆ ಲೋಡಿಂಗ್ ಇದೆ ಸರ್. ಎಲ್ಲ MLAಗಳು ಆ ಕ್ಷೇತ್ರದಲ್ಲಿ ಪೂಜೆ ಮಾಡಿ ಇವತ್ತು ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ ಸರ್. ಈ ಪ್ಲೇಸಲ್ಲಿ ಎಷ್ಟು ವಾಹನಗಳು ಕೆಲಸ ಮಾಡ್ತಾ ಇದೆ ಸರ್? ಈ ಕ್ಷೇತ್ರದಲ್ಲಿ ಒಂದು 8 JCB, ಒಂದು 20 ಟಿಪ್ಪರ್ ಗಾಡಿ ಲೋಡ್ ಆಗ್ತಾ ಇದೆ ಸರ್. ಓಕೆ,
ಒಟ್ಟು ಬೆಂಗಳೂರು ಕ್ಲೀನ್ ಆಗುತ್ತೆ ಈ ತಿಂಗಳು ಪೂರ್ಣ ಈ ಖಂಡಿತ ಮಾಸದಲ್ಲಿ? ಖಂಡಿತ ಸರ್ ಇನ್ನು 2 ತಿಂಗಳಲ್ಲಿ ಬೆಂಗಳೂರು ಆಲ್ಮೋಸ್ಟ್ ಒಂದು 70ರಿಂದ 75 ಭಾಗ ಕ್ಲೀನ್ ಆಗುತ್ತೆ. ಓಕೆ, ಈ ಕ್ಲೀನ್ ಮಾಡ್ತಾ ಇದ್ದೀರಲ್ಲ ಇದ್ರದ್ದು ಈಗ ಸೈಟ್ಗಳಿದ್ದಂಥ ಸಂದರ್ಭದಲ್ಲಿ ಅದ್ರದ್ದು ಹಣ ಯಾರಿಗೆ ಹಾಕ್ತೀರಿ, ಹೆಂಗೆ ಇದು ಮಾಡ್ತೀವಿ? ಸರ್ ಇದು ನೇರವಾಗಿ ಆವಂಥ JCP ಓನರ್ಗಳಿಗೆ, ಟಿಪ್ಪರ್ ಓನರ್ಗಳಿಗೆ ಹೋಗುತ್ತೆ. ಅಲ್ಲಲ್ಲ, ಈಗ ಖಾಲಿ ಸೈಟ್ ಕ್ಲೀನ್ ಆದ ಸಂದರ್ಭದಲ್ಲಿ ಅವ್ರಿಗೆ ಓನರ್ಗಳಿಗೆ ಏನೋ ಫೈನ್ ಅದನ್ನ BBMP ಅವರು ಕೇಳಬೇಕು ಹೆಚ್ಚಿನ ಮಾಹಿತಿಗೆ. ಹೌದು. ಎಸ್, ಇದು ಇಲ್ಲಿನ ಸ್ಥಳೀಯರು ಹೇಳ್ತಕ್ಕಂಥ ಮಾತು. ಸೊ ಇಲ್ಲಿ ಇದೊಂದೇ ಜಾಗದಲ್ಲಿ 22 JCBಗಳು ಕೆಲಸ ಮಾಡ್ತಾ ಇದ್ದಾವೆ. ನೀವು ನೋಡ್ಬೋದು ಈ ಖಾಲಿ ಸೈಟ್ಗಳಲ್ಲಿ ನಾಯಿಗಳೆಲ್ಲ ಹೆಂಗೆ ಬಂದ್ಬಿಟ್ಟಿದೆ. ಈ ಖಾಲಿ ಸೈಟ್ ಇದ್ದಂಥ ಸಂದರ್ಭದಲ್ಲಿ ಕಸಾಯಿಖಾನೆಯ ತ್ಯಾಜ್ಯ ಇರುತ್ತೆ. ಸೊ ಆಬ್ವಿಯಸ್ಲಿ ಇಂಥ ಸೈಟ್ಗಳಲ್ಲಿ ಇನ್ನೂ ಕೂಡ ಇಲ್ಲಿ ತೋರಿಸ್ತೀನಿ ನೋಡಿ, ಈ ಭಾಗದಲ್ಲೂ ಕೂಡ ಎಷ್ಟು ತ್ಯಾಜ್ಯವನ್ನು ಎಸೆದುಬಿಟ್ಟಿದ್ದಾರೆ. ಈ ಮೆಟ್ರೋ ಲೈನ್ ಅಕ್ಕಪಕ್ಕ ಖಾಲಿ ಸೈಟ್ ಇವೆಲ್ಲವೂ ಕೂಡ ಈಗ ಕ್ಲೀನ್ ಆಗುತ್ತೆ. ಒಟ್ಟಾರೆ ST ಮಾಲ್ ಪಕ್ಕದಲ್ಲಿ ಒಂದೇ ಜಾಗದಲ್ಲಿ, ಈ ಜಾಗದಲ್ಲಿ ಇವತ್ತು ಚಾಲನೆ ಸಿಕ್ಕಿದೆ. ಕಸದಿಂದ ಮುಕ್ತಿ ಅನ್ನುವ ಕಾರ್ಯಕ್ರಮ ಇದು. ಸೊ ಫ್ರೀಡಮ್ ಫ್ರಮ್ ವೇಸ್ಟ್ ಅಂತ. ಸೊ ಇವತ್ತು ಕಸದಿಂದ ಸ್ವಾತಂತ್ರ್ಯ ಸಿಗಬೇಕು ಅನ್ನೋ ಉದ್ದೇಶದಿಂದ ಆಗಸ್ಟ್ ಮಂತನ್ನು ಕಂಪ್ಲೀಟಾಗಿ ಕಸದಿಂದ ಮುಕ್ತ ಮಾಡೋದಕ್ಕೆ, ಬೆಂಗಳೂರನ್ನ ಕಸದಿಂದ ಮುಕ್ತ ಮಾಡೋದಕ್ಕೆ ಈ ಕಾರ್ಯಾಚರಣೆ ನಡೀತಾ ಇದೆ. ಕೃಷ್ಣ ಬೈರೇಗೌಡರ 5ನೇ ಕಾರ್ಯಾಚರಣೆ ಇದು. ಈಗ ನಾನು ಆಗಲೇ ಹೇಳಿದೆ, ಹಿಂದೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟರು, ಅಧಿಕಾರಿಗಳು ಏನು ಮಾಡಬೇಕು ಅಂತ. ಅದಾದ ನಂತರ ಒತ್ತುವರಿ ತೆರವಾಯಿತು. ಅದಾದ ನಂತರ ಅಪಾರ್ಟ್ಮೆಂಟ್ಗಳ ಒತ್ತುವರಿ ತೆರವಿಗೂ ಕೂಡ ಚಾಲನೆ ನೀಡಿದರು. ಅದಾದ ನಂತರ ವೆಹಿಕಲ್ಗಳ ಟೋಯಿಂಗ್ ಮತ್ತು ವೆಹಿಕಲ್ಗಳು ಎಲ್ಲೆಲ್ಲಿ ನಿಂತಿದ್ದಾವೋ ಅವನ್ನೆಲ್ಲವೂ ಕೂಡ ತೆರವು ಮಾಡುವಂಥ ಕೆಲಸ, ಟ್ರಾಫಿಕ್ಕನ್ನು ಮುಕ್ತ ಮಾಡಬೇಕು ಅನ್ನೋ ಉದ್ದೇಶದಿಂದ. ಸೊ ಇವತ್ತು ಈ ಜಾಗದಲ್ಲಿ ಕಸದಿಂದ ಮುಕ್ತ ಮಾಡುವ ಅಭಿಯಾನಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಜಗದೀಶ್, ಸುಮನ್ TV, ಬೆಂಗಳೂರು.